ದೇವಿ ದುರ್ಗಮ್ಮ. ದೇವಿ ತಗೋಗ್ತಿ ಹಾಲು. ನನ್ಗೆ ಹಾಲು ಬೇಡಮ್ಮ, ಕಾಲೇಜ್ ಗೊತ್ತಾಯ್ತು. ಬೆಳಿಗ್ಗೆ ಬೇಗ ಎದ್ದೆ ಬೇಗ ಹೊಡ್ತಾ ಇದ್ಯಾ, ಏನಿವತ್ತು ಹೀಗೆ? ಕಾಲೇಜಲ್ಲಿ ಡ್ರಾಯಿಂಗ್ ಕ್ಲಾಸ್ ಇದೆ. ಸ್ವಲ್ಪ ನಿಂತ್ಕೋ ದೇವಿ. ದಿನ ಅಮ್ಮನವ್ರ ಕೈ ಮುಗ್ದು ಹೋಗ್ತಿದೆ, ಇವತ್ತೇನು ಹಾಗೆ ಹೋಗ್ತಾ ಇದ್ಯಾ? ಅಯ್ಯೋ, ಅರ್ಜೆಂಟಲ್ಲಿ ಮರ್ತೇ ಬಿಟ್ಟೆ ನೋಡು. ಓ, ಸಂಕಟಕ್ಕೆ ಮಾತ್ರ ಅಮ್ಮನವರ? ಬೇಕು ಅಂತ ಮಾಡಿಲ್ಲಮ್ಮ, ಅರ್ಜೆಂಟು ಅಂತ ಹೇಳಿಲ್ವಾ? ಬರ್ತೀನಿ. ದೇವಸ್ಥಾನದಲ್ಲಿ ಕೆಲಸಗಾರರು ಮಣೆಗಾರ ವಿರುದ್ಧ ಮುಷ್ಕರ ಕೂತಿದ್ದಾರೆ. ಇವತ್ತು ರಂಗಪೂಜೆ, ಪಕ್ಕದ ಊರಿನಿಂದ ಜನಗಳೆಲ್ಲ ಬಂದು ಬಿಟ್ಟಿದ್ದಾರೆ. ಇಂಥ ಹೊತ್ತಿನಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ. ಮರ್ಯಾದೆ ಹೋಗ್ತಾ ಇದೆ ದಣಿ. ಸಂಬಳ ಏರಿಸಿ ಇನ್ನೂ ವಾರ ಆಗಿಲ್ಲ, ದೇವರ ಎದುರು ಮುಷ್ಕರ. ಏನಂತೆ ಬೇಡಿಕೆ? ಮಣೆಗಾರರು ಕೆಲಸಗಾರರ ಬಗ್ಗೆ ಏನೋ ಕೆಟ್ಟ ಪದ ಬಳಸಿದಾರಂತೆ. ಅದಕ್ಕೆ ಕೆಲಸಗಾರರೆಲ್ಲ ಮಣೆಗಾರರು ಕ್ಷಮೆ ಕೇಳಬೇಕು, ತಾವು ಅಲ್ಲಿಗೆ ಬರಬೇಕು ಅಂತ ಕೂತಿದ್ದಾರೆ ದಣಿ. ಗಾಡಿ ತೆಗಿಯಕ್ ಹೇಳೋನ್ಗೆ. ದೇವಸ್ಥಾನದ ಕಲಶ ನಮ್ಮ ಭಕ್ತರೆದುರು ಮುಕ್ಕಾಗೋದು ಬೇಡ. ಕಾರ್ನ ಸರ್ವಿಸ್ ಕಳ್ಸಕ್ ಹೇಳಿದ್ರಲ್ಲ ದಣಿ ನೀವೇ. ಸುಚೇಂದ್ರ, ದೇವಸ್ಥಾನದ ಹತ್ರ ಏನೋ ಗಲಾಟೆ ಅಂತೆ, ಕಾರು ಸರ್ವಿಸ್ ಹೋಗಿದೆ. ನನ್ನ ಸ್ವಲ್ಪ ದೇವಸ್ಥಾನದ ಹತ್ರ ಬಿಟ್ಬಿಡು. ಹೌದಾ? ಯಾಕೆ, ನೀ ಬೇರೆ ಎಲ್ಲಾದ್ರೂ ಹೊರಟಿದ್ಯಾ? ಅದು ನಾನು ಈ ಕಡೆ ಹೊರಟಿದ್ದೆ, ನಮ್ಮ ರೇಷ್ಮೆ ಗೂಡು ಕಡೆಗೆ. ಉಪಲ, ಅಪ್ಪಾಜಿ, ನೀವು ನಡ್ಕೊಂಡು ಹೋಗೋದು ಚೆನ್ನಾಗಿರೋದಿಲ್ಲ. ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ಬನ್ನಿ. ನೀನು ಯಾರನ್ನ ನೋಡ್ಬೇಕು ಅಂದಿಲ್ಲ? ನಾನು ಅವ್ರನ್ನ ಆಮೇಲೆ ಭೇಟಿ ಆಗ್ತೀನಿ ಬಿಡಿ, ನೀವು ಮುಖ್ಯ ನನಗೆ. ಬನ್ನಿ. ಸುಚೇಂದ್ರ, ಬೈಕ್ನ ನಾನು ಓಡಿಸ್ಲಾ? ತಗೊಳ್ಳಿ ಅಪ್ಪಾಜಿ. ಮಹಾಬಲಂತರ ಅಲ್ಲ ಅವನ ಮಗ ಅಂತ ಒಬ್ರಿಗನ್ಸಿದ್ರು ಸಾಕು, 35,000 ರೂಪಾಯಿ ಸಿಗತ್ತೆ. 35,000 ಹೊನ್ಸದ ಮೇಲೆ ನಿನ್ ತಲೆಯಲ್ಲಿರೋದನ್ನ ನಿಮ್ ದೊಡ್ಡಪ್ಪಂಗೆ ಹೇಳಕ್ ಆಗ್ತಿರ್ಲಿಲ್ಲ? ನೋವಾಗಿದೆ ಕಣ ಅವ್ರಿಗೆ. ತಕ್ಷಣಕ್ಕೆ ಮನೆ ಬಿಟ್ಟು ಹೊರಡಿ ಅಂದ್ರೆ ಎಲ್ಲಿಗೆ ಹೋಗೋದು ಹೇಳು? ಗಲಾಟೆ ಮಾಡಿಲ್ಲ, ಸುಳ್ಳು ಹೇಳ್ತಿಲ್ಲ, ಕದ್ದಿಲ್ಲ, ಸ್ವಂತ ಬದುಕಿನ ಮೇಲೆ ಆಸೆ ಇದೆ ಅಂತ ಹೇಳಿದ್ದೀನಿ. ಇದು ಅಗೌರವ ಅಹಂಕಾರ ಅಂತ ಅವ್ರಿಗನ್ಸಿದ್ರೆ ತಪ್ಪು ನಂದಲ್ಲ. ಹೊರಡು ಅಂದ್ರೆ ಹೊರಡ್ತೀನಿ. ಆ ಮನೆ ಸಿಗೋವರೆಗೂ ನೀನು ಇಲ್ಲೇ ಇರೋ ಥರ ಕೇಳ್ಕೊತೀನಿ. ಬೀದಿಲ್ ಮಲ್ಗ್ಸಲ್ಲ ನಿನ್ನ. ಎರಡೂ ಒಂದೇ. ತಿಂಡಿ ತಿನ್ಲೇ ಕೂಡ್ದು ಅಂತ ಯಾರಿಗೂ ಹೇಳಿಲ್ಲ ನಾನು. ನೀವೇನು ಹೇಳಿಲ್ಲ ದೊಡ್ಡಪ್ಪ, ಆದರೆ ನನಗೆ ಮನಸ್ಸಿಲ್ಲ ಅಷ್ಟೇ. ಥಟ್ಟಂತ ಘೋಷಣೆ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದೀಯಾ? 35,000 ಹೊಂದಿಸಿ ಮನೆ ಬಿಡಿಸ್ಕೋತೀನಿ ಅಂತ ಹೇಳಿ 48 ಗಂಟೆ ಆಯ್ತು. 40 ರೂಪಾಯಿ ದಕ್ಕಿಲ್ಲ ಅಲ್ವೇನೆ? ಹಂಗಿಸ್ತಿದ್ದೀರಾ ದೊಡ್ಡಪ್ಪ? ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಾನು ಇದನ್ನೆಲ್ಲ ದಾಟಿ ಬಂದಿದ್ದೀನಿ. ನಿನ್ನ ಕನಸನ್ನ ಒಪ್ತೀನಿ. ಆದರೆ ಎಲ್ಲೋ ಒಂದು ಕಡೆ ನನ್ನ ಪ್ರಯತ್ನಗಳನ್ನು ತಳ್ಳಿಬಿಟ್ಟೆ ಅಂತ ಮನಸ್ಸಿನಲ್ಲಿ. ನಿಮಗೆ ನೋವು ಕೊಡೋದು ನನಗೆ ಬೇಕಿಲ್ಲ ದೊಡ್ಡಪ್ಪ. ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೆ, ಈಗೆಲ್ಲ ಸರಿ ಹೋಗಿದೆ. ತಮ್ಮನ ಮಗ ಆಗಿರೋಕ್ಕೆ ಸಾಧ್ಯನೇ ಹೊರತು ನನ್ನ ಮಗ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯದ ಅರಿವು ಆಗಿದೆ. ಅತಂತ್ರ ಮನಸ್ಥಿತಿಯ ತಂತ್ರಗಳು ಯಶಸ್ವಿ ಆಗಲಿ. ಹೋಗಬಾ. ಯಾಕೆ ಭಾವ, ಸ್ವಂತಕ್ಕೆ ಬಯಸೋದು ತಪ್ಪ? ನನ್ನ ಮಗ ಉದ್ಧಾರ ಆಗ್ತೀನಿ ಅಂದ್ರೆ ಹಾಳಾಗುಂತೀನ ನಾನು? ತಂತ್ರಗಳು ಅಂದ್ರಿ, ತಮ್ಮನ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರಿ. ನಾನು ಮಾಡಿದ ಪ್ರಯತ್ನಗಳು ಸರಿ ಇಲ್ವಾ ಮಂಗಳ? ಅವನಿಗೂ ದೇವಿ